ಇದ್ದಾನೆ. ಸನ್ಮಾನ್ಯ ಜನನಾಯಕ, ಹಿಂದೂ ಹೃದಯ ಸಾಮ್ರಾಜ್ಯ ಅಧಿಪತಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ನಮ್ಮೆಲ್ಲರ ಕಣ್ಮಣಿ ಸಿ.ಟಿ. ರವಿರವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸರಳ ಸಜ್ಜನಿಕೆಯ ನಾಯಕ, ಕೆಪಿಎಸ್ಸಿಯ ಮುಖಾಂತರ ಸಾವಿರಾರು ದುಡಿಯುವ ಕೈಗಳಿಗೆ ಪ್ರಾಮಾಣಿಕವಾಗಿ ಅಧಿಕಾರವನ್ನು ನೀಡಿದ ನಮ್ಮೆಲ್ಲರ ನಾಯಕ ರುದ್ರೇಗೌಡರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಾಗ್ಮಿ, ವಿಧಾನ ಪರಿಷತ್ ಸದಸ್ಯ, ಶಿಕ್ಷಕರ ಕ್ಷೇತ್ರದಲ್ಲಿ ಸಾಮ್ರಾಜ್ಯ ಪ್ರಭುತ್ವ ಸ್ಥಾಪಿಸಿರುವ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಭೋಜೇಗೌಡರ ಸೇವೆಗೆ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡಿರುವ ಗುರುರಾಜ್ ಗಡ್ಡಿಹೊಳರವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಜ್ಯದ ಕಾರ್ಯದರ್ಶಿ, ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಮನಗೆದ್ದ ಹೆಮ್ಮೆಯ ನಾಯಕ ಡಿ.ಎಸ್. ಅರುಣ್ ರವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿವಮೊಗ್ಗ ಗ್ರಾಮಾಂತರದಲ್ಲಿ ತಮ್ಮ ಅವಧಿಯಲ್ಲಿ ಅಭಿವೃದ್ಧಿಯ ಮಹಾಪೂರವನ್ನು ಹರಿಸಿದ ಸನ್ಮಾನ್ಯ ಕೆ.ಬಿ. ಅಶೋಕ್ ನಾಯ್ಕ್ ರವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ ನಮ್ಮೆಲ್ಲರ ಅಕ್ಕರೆಯ ಅಕ್ಕ ಭಾರತಕ್ಕನಿಗೆ ಬಸವರಾಜ ಬೊಮ್ಮಾಯಿರವರು ಬರ್ತಾ ಇದ್ದಾರೆ. ಜಯ ಘೋಷದೊಂದಿಗೆ ಸ್ವಾಗತಿಸೋಣ. ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಜಿಂದಾಬಾದ್, 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 ಜಿಂದಾಬಾದ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ ಮಾತರಂ, ಮಾತರಂ. ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದ ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು, ಸನ್ಮಾನ್ಯ ಹರತಾಳು ಹಾಲಪ್ಪನವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಬಂಧುಗಳೇ, ಜಯಘೋಷದೊಂದಿಗೆ ನಮ್ಮ ಹೆಮ್ಮೆಯ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜಯಘೋಷದ ಆಶೀರ್ವಾದ ಬರಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮ್ಮ ಭದ್ರಾವತಿಯ ನಿಮ್ಮೆಲ್ಲರ ಪ್ರೀತಿಯ ಸಹೋದರಿಯಾದಂತ ಶಾರದಾ ಅಪ್ಪಾಜಿ ಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ನಮಿಸ್ತಾ ಇದ್ದೇನೆ. ಸನ್ಮಾನಿಸಿದ ಮಾಜಿ ಶಾಸಕರಂತ ಪ್ರಸನ್ನ ಅವರು ಬಂದಿದ್ದಾರೆ. ನಮ್ಮ ಕೋಲಾರದ ಹುಲಿ ಮುನ್ಸ್ವಾಮಿ ಅವರು ಬಂದಿದ್ದಾರೆ. ಭೈರತಿ ಬಸವರಾಜ್ ಅವರೇ, ನಮ್ಮ ಹರ್ತಾಳ್ ಹಾಲಪ್ಪನವರೇ, ಯಲ್ಲಾಪುರಿ ಅವರೇ, ಅರುಣ್ ರವರೇ, ಮಂಡ್ಯದ ನಾರಾಯಣಗೌಡರು, ಸನ್ಮಾನಿಸಿದ ಕುಮಾರಸ್ವಾಮಿಗಳಿಗೆ ದಯಮಾಡಿ ತಾಯಂದಿರು ಕಲ್ಲಾಟ ಮಾಡಿ ದಯಮಾಡಿ ನಮ್ಮ ತಂಗಿಯರಿಗೆ, ನಮ್ಮ ಗಂಡ್ಮಕ್ಳು ಶಿಸ್ತಿನ ಸಿಪಾಯಿಗಳ ಮುಂದೆ ನಮ್ಮ ಸಹೋದರಿಯರಿಗೆ ದಯಮಟ್ಟು ಅಳ್ಬೇಡಿ. ಕೈ ಮುಗಿದು ಕೇಳ್ತೀನಿ ನಾನು, 5 ನಿಮಿಷ ಸಭೆ ಮುಗಿಸೋಣ. ವೇದಿಕೆ ಎಲ್ಲ ಅನ್ಕೊಂಡ್ರೆ ನಾವು ಕುಮಾರ್ ಬಂಗಾರಪ್ಪನವರಿದ್ದಾರೆ, ಮೇಘರಾಜ್ ಇದ್ದಾರೆ, ಎಲ್ರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಸನ್ಮಾನಿಸಿದ ನಮ್ಮೆಲ್ಲರ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಸಾಹೇಬರು ತಮ್ಮೆಲ್ಲ ಉದ್ದೇಶ ಮಾತಾಡಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಂತೀನಿ. भारत माता की, भारत माता की जय श्री राम, जय जय श्री राम.
ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮೆಲ್ಲರ ಆತ್ಮೀಯ ಜನನಾಯಕರು, 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿಯನ್ನು ಹಿಡಿದಂತ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರೇ, ಶಿವಮೊಗ್ಗ ಲೋಕಸಭಾ ಅಭ್ಯರ್ಥಿಗಳಾದಂಥ ನನ್ನ ಸೋದರಾದಂಥ ರಾಘವೇಂದ್ರ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ಈ ಜನಸ್ತೋಮವನ್ನು ನೋಡಿದ್ರೆ ಇದು ನಾಮಪತ್ರ ಅಲ್ಲ, ಇದು ವಿಜಯೋತ್ಸವ ಅಂತ ಶಿವಮೊಗ್ಗದಲ್ಲಿ ಕಂಡು ಕೇಳಿ ಅರಿಯದ ಜನಸ್ತೋಮ ಇವತ್ತು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಜಯದ ಸಂಕೇತವನ್ನ ಕೊಟ್ಟಿದೆ ಬಂಧುಗಳೇ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮುರಿದಂತ ಪರಿಣಾಮ ವ್ಯಕ್ತ ಆಗ್ತಾ ಇದೆ. ಶಿಕಾರಿಪುರದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿದ್ದವರು ಕುರುಬ ಸಮಾಜದ ಪ್ರಭಾವಿ ಮುಖಂಡ ಸನ್ಮಾನ್ಯ ಹುಲ್ಮಾರ್ ಮಹೇಶ್ ಅವರು ಎರಡನೇ ಹಂತದ ಚುನಾವಣೆಯ ಮೇ 7ನೇ ತಾರೀಕಿನಂದು ನಿಗದಿಯಾಗಿರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದಿಂದ 3 ಬಾರಿ ಈಗಾಗಲೇ ನಿಮ್ಮೆಲ್ಲರ ಆಶೀರ್ವಾದವನ್ನ ಹೆಚ್ಚಿನ ರೀತಿಯಲ್ಲಿ ಪಡೆದಿರ್ತಕ್ಕಂಥ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದ ಅಭಿಮಾನವನ್ನು ಪಡೆದಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ BY ರಾಘವೇಂದ್ರ ಅವರು ಇವತ್ತು ನಾಮಪತ್ರವನ್ನ 4ನೇ ಬಾರಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಶಿವಮೊಗ್ಗ ಜಿಲ್ಲೆಯ ತಂದೆ ತಾಯಂದಿರು ಯುವಕರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ಅವರ ಪರವಾಗಿ ಒಂದು ಐತಿಹಾಸಿಕವಾದಂತಹ ಒಂದು ಮೆರವಣಿಗೆಯ ಕಾರ್ಯಕ್ರಮ ಶಿವಮೊಗ್ಗ ನಗರದಲ್ಲಿ. ಈ ಒಂದು ನೇತೃತ್ವವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವಾರು ಅಭಿವೃದ್ಧಿಗೆ ಚಾಲನೆಯನ್ನು ಕೊಟ್ಟು ವಿಶೇಷವಾಗಿ ರೈತರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿರತಕ್ಕಂಥ ನಮಗೆ ಹಿರಿಯರು ಆಗಿರ್ತಕ್ಕಂಥ